ನಮಸ್ಕಾರ, ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಲಾಭವಾಗಲಿ. ನಿನ್ನೆ ವ್ಯಾಪಾರದ ಬಗ್ಗೆ ಹೇಳಿದೆ, ಇವತ್ತು ವ್ಯಾಪಾರದ ಬಗ್ಗೆ ಹೇಳ್ತೀನಿ. ಸೊ ಯಾವ ವ್ಯಾಪಾರನೂ ಲಾಭ ಇಲ್ಲಾರ್ದ ದಶಕಗಳ ಕಾಲ ನಡ್ಸೋಕ್ಕಾಗೋದಿಲ್ಲ. ದಶಕಗಳಂದ್ರೆ 10 ವರ್ಷ, 20 ವರ್ಷ, 30 ವರ್ಷ, ಒಂದು 2 ತಲೆಮಾರು, 3 ತಲೆಮಾರು ನಡ್ಸೋಕ್ಕಾಗಿಲ್ಲ ಲಾಭ ಇಲ್ಲಾರ್ದ. ನೋಡಿರಿ, ಎಷ್ಟೋ ವ್ಯಾಪಾರ ಇರ್ತಾವೆ, ಅವು ಒಂದೇ ವರ್ಷಕ್ಕೆ ಬಂದಾಗ್ತಾವೆ. ನಮ್ಮ ಮನೆ ಕಡೆ ಒಂದು 2 ಅಂಗಡಿ ಇದು ಬಂದಾದು, ಅಥವಾ ನೀವು ಎಂಥ ದೊಡ್ಡ ದೊಡ್ಡ ಅಂಗಡಿ ತೆಗೆದಿರ್ತಾರೆ, ಶೋರೂಮ್ ತೆಗೆದಿರ್ತಾರೆ, ಅವು ಬಂದಾಗ್ತಾವೆ. ಯಾಕಂದ್ರೆ ಲಾಭ ಇಲ್ಲಾರ್ದ ನಡ್ಸೋಕ್ಕಾಗೋದೇ ಇಲ್ಲ. ಹೇಳ್ಬೋದು, ಬೇಕಾದ್ರೆ ನೀವು ಯಾರಿಗೋ ಹೋಗಿ ಕೇಳ್ರಿ, ಡಿಸ್ಕೌಂಟ್ ಕೊಡ್ರಿ, ಏನಿಲ್ಲ ಬಿಡ್ರಿ, ಇದ್ರ ಲಾಭ ಇಲ್ಲ, ಮಾರ್ಜಿನ್ ಭಾಳ ಕಡಿಮೆ ಐತ್ರಿ. ಮಾರ್ಜಿನ್ ಕಡಿಮೆ ಇತ್ತಂದು ನಡ್ಸೋಕ್ಕಾಗಿಲ್ಲ. ಬಾಡಿಗೆ ಕೊಡಬೇಕು, ಪಗಾರ ಕೊಡಬೇಕು, ಜನ ನೋಡ್ಕೋಬೇಕು, ಇನ್ವೆಂಟ್ರಿ ನೋಡ್ಕೋಬೇಕು, ಮಾಲ್ ತರಬೇಕು, ಇಷ್ಟೆಲ್ಲ ಇರ್ತಾವೆ. ಇಷ್ಟೆಲ್ಲ ಇದ್ದು ಲಾಭ ತಮಗೆ ಇಟ್ಕೊಂಡು ತಮ್ಮ ಮನೇನೂ ನಡೆಸ್ಬೇಕು. ಅವರು ಮನೆ ನಡೆಸಿ ಆಮೇಲೆ ಲಾಭ ಮಾಡ್ಕೊಂಡು ಇನ್ನೊಂದು ಅಂಗಡಿ ತೆಗಿಯುವಷ್ಟು ಲಾಭ ಮಾಡ್ಕೋಬೇಕು. ಸೊ ಲಾಭ ಇಲ್ಲಾರ್ದ ಯಾವ ವ್ಯಾಪಾರನೂ ಇಲ್ಲ. ಎಲ್ಲರೂ ಹೇಳ್ಬೋದು, ಏನು ರೀ ಇದ್ರ ವ್ಯಾಪಾರದಾಗ ಏನಿಲ್ಲ ರೀ, ಈ ಬಿಸ್ನೆಸ್ನಾಗ ಇಲ್ಲ ಬಿಡ್ರಿ ಅಂತ. ಯಾಕೆ ಇಲ್ರಿ ಅಂದ್ರೆ ನೀವು ಬಂದು ಹಿಂದಿರಿ ಅಂತ ಬಿಸ್ನೆಸ್ಸಿಗೆ. ಸೊ ಯಾವ್ದಾರು ಒಂದು ಊರಾಗ ನೋಡ್ರಿ, ಬೇಕಾದ್ರೆ ಎಷ್ಟು ಕಿರಾಣಿ ಅಂಗಡಿ ಇರ್ತಾವೆ, ಎಷ್ಟು ಔಷಧ ಅಂಗಡಿ ಇರ್ತಾವೆ, ಎಷ್ಟು ಬುಕ್ ಸ್ಟಾಲ್ ಇರ್ತಾವೆ, ಸ್ಕೂಲ್, ಕಾಲೇಜ್ ಎಲ್ಲ ಬಿಸ್ನೆಸ್ ಆಗ್ಬಿಟ್ಟೈತಿ ಈಗ. ಸ್ಕೂಲ್ ಬಿಸ್ನೆಸ್, ಮೆಡಿಕಲ್ ಕಾಲೇಜ್ ಬಿಸ್ನೆಸ್, ಇಂಜಿನಿಯರಿಂಗ್ ಕಾಲೇಜ್ ಬಿಸ್ನೆಸ್, ಹಾಸ್ಪಿಟಲ್ ಬಿಸ್ನೆಸ್. ಸೊ ಎಲ್ಲದ್ರಾಗೂ ಬಿಸ್ನೆಸ್ ಐತಿ. ಯಾರು ಸೇವೆಗೆ ಅಂಥೇಳಿ ನಾವು ತೆಗಿತೀವಿ ಅಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟು ಬೇರೆ ಎಲ್ಲೂ ನಮಗೆ ಸೇವೆ ಅಂತ ಇಲ್ಲ. ಇರ್ಬೋದು, ಎಲ್ಲೋ ಒಂದು 2-3 ಜನಕ್ಕೆ ಮಾಡ್ಬೋದು, ಒಂದು 1000 ಜನಕ್ಕೆ ಮಾಡ್ಬೋದು, ಒಂದು 10 ಲಕ್ಷ ಜನದಾಗ ಒಂದು 500-100 ಜನ 200 ಜನಕ್ಕೆ ಮಾಡ್ಬೋದು ಅಷ್ಟೇ ಸೇವೆ ಅಂಥೇಳಿ. ಫ್ರೀ ಹಾಸ್ಪಿಟಲ್ ಎಷ್ಟೋ ಚಾರ್ಜ್ ಆಗಲ್ಲ, 5 ಲಕ್ಷ ಆತ, ಓಕೆ ನಾವು ನೋಡ್ಕೋತೀವಿ ಅಂತ ಅನ್ನೋ ಹಾಸ್ಪಿಟಲ್ಸ್ ಇದಾವೆ, ಅನ್ನೋ ಡಾಕ್ಟರ್ಸ್ ಇದ್ದಾರೆ. ಅಂಗಡಿ ಒಳಗೆ ಯಾರಾದ್ರೂ ಏನು ಇಲ್ಲ ಅಂತ ಬಂದವ್ರಿಗೂ ಕೊಟ್ಟವರು ಇದ್ದಾರೆ. ಹೋಟೆಲ್ಸ್ನಾಗ ಇದ್ದಾರೆ, ಹಂಗೆ ಫ್ರೀ ಇಲ್ಲ ಊಟಕ್ಕೆ ರೊಕ್ಕ ಇಲ್ಲ, ಕೊಟ್ಬಿಡು ಒಂದು ಊಟ ಅಂತ. ಸೊ ಕೊಟ್ಟವರು ಇದ್ದಾರೆ. ಅಷ್ಟು ಸ್ವಲ್ಪ ಒಳ್ಳೆತನ ಐತಿ, ಇಲ್ಲ ಅಂದಿಲ್ಲ. ಅದು 0.1%, 1000 ಜನಕ್ಕೆ ಒಬ್ರಿಗೆ ಹೆಲ್ಪ್ ಮಾಡೋದು ಚಾನ್ಸಸ್ ಇದಾವೆ. ಈಗ ನಂದ ಬಿಸ್ನೆಸ್ ಇದ್ದರೂ ನಾವು ಹಂಗೆ ಮಾಡಬೇಕಾಗತ್ತೆ. ಸೊ ಬಂದವ್ರು ಎಲ್ಲರಿಗೂ ಫ್ರೀ ಕೊಡ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ವ್ಯಾಪಾರನೇ ಅನ್ನಂಗಿಲ್ಲ. ಅದಕ್ಕೆ ಲಾಭ ಇಲ್ಲಾರ್ದ ಬಿಸ್ನೆಸ್ ಇಲ್ಲೇ ಇಲ್ಲ. ಲಾಭ ಇದ್ದೇ ಇರ್ತೈತೆ. ದಶಕಗಳ ಕಾಲ ನಡೆಸ್ತೀವಿ ನಾವು. 100, 100 ದಿವಸ, 1000 ದಿವಸ ಅಷ್ಟೇ ಅಲ್ಲ ಅದು. ಸೊ ವರ್ಷ 10 ವರ್ಷ, 20 ವರ್ಷ, 30 ವರ್ಷ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ನಡೆಸ್ಬೇಕಂತಂದ್ರೆ ಲಾಭ ಇಟ್ಕೊಂಡೆ ಮಾಡಿರ್ತೀವಿ ನಾವು. ಸೊ ನೋಡಿರ್ಬೇಕಾದ್ರೆ ಎಷ್ಟೋ ಅಂಗಡಿ 100, 200 ವರ್ಷದ ಅಂಗಡಿ ಇರ್ತಾವೆ. ಸೊ ಅವು ಲಾಭ ಇಲ್ಲಾರ್ದು ಮಾಡ್ತಿರಂಗಿಲ್ಲ, ಲಾಭ ಇದ್ದೇ ಇರುತ್ತೆ. ಸೊ ಅವ್ರು ಏನಾರ ಹೇಳಿದ್ರೆ ಅದು ಸುಳ್ಳು. ಲಾಭ ಇಲ್ಲರಿ ಅಂತಂದ್ರೆ ಸುಳ್ಳದು. ಸೊ ಯಾರೂ ₹1 1% ಮಾರ್ಜಿನ್ ಇಟ್ಕೊಂಡು ಯಾರೂ ಮಾಡೋದಿಲ್ಲ. ಸೊ ಮಿನಿಮಮ್ 10%, 5%, 4% ಇಷ್ಟೇ ಇದ್ದೇ ಇರ್ತೈತೆ ಅದು. ಆ 4% ಅಂದ್ರೆ 1 ಕೋಟಿ ವ್ಯಾಪಾರ ಆದಾಗ 4 ಲಕ್ಷ ರೂಪಾಯಿ ಲಾಭ ಆಗುತ್ತೆ ಅವ್ರಿಗೆ. ಅದು 1 ತಿಂಗಳಿಗೆ 1 ಕೋಟಿ ವ್ಯಾಪಾರ ಆಗ್ಬೋದು, 1 ವರ್ಷಕ್ಕೆ ವ್ಯಾಪಾರ ಆಗ್ಬೋದು, ಬಟ್ ಆ 4 ಲಕ್ಷ ಲಾಭ ಅವ್ರದ್ದು. ಸೊ ಹಿಂಗೆ ಯಾವುದೂ ಲಾಭ ಇಲ್ಲಾರ್ದು ನಡೆಯಂಗಿಲ್ಲ ಜೀವನದಾಗ. ಎಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ, ಲಾಭದಾಯಕವಾಗಲಿ ವ್ಯಾಪಾರ ಅನ್ನೋದನ್ನ ಅರ್ಥ ಮಾಡ್ಕೊರಿ. ಬಾಯ್.